ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ. ಸಾನ್ನಿಧ್ಯ ಪೂಜ್ಯ ಶ್ರೀ ಬೀರಲಿಂಗ ದೇವರು ಕನಕ ಗುರು ಪೀಠ ತಿಂಥಣಿ ಬ್ರಿಡ್ಜ್. ಅಧ್ಯಕ್ಷತೆ ಗುರುನಾಥ್ ಎಸ್ ಪೂಜಾರಿ. ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಶ್ರೀ ಯಲಗೊಂಡ ಹಿರೇಕುರುಬರ. ಜಿಲ್ಲಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಕಲಬುರಗಿ. ವಿಶೇಷ ಸನ್ಮಾನಿತರು ಮಹಾಂತೇಶ್ ಕೌಲಗಿ, ಸಿಂಡಿಕೇಟ್ ಸದಸ್ಯರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ. ಮುಖ್ಯ ಅತಿಥಿಗಳು ಶ್ರೀ ಬಂಡೆಪ್ಪ ಕಾಶಂಪುರ್, ಶ್ರೀ ದೇವೇಂದ್ರಪ್ಪ ಮರತೂರ್, ಶ್ರೀ ಕೆಎಂ ರಾಮಚಂದ್ರಪ್ಪ, ಶ್ರೀ ಈರಣ್ಣ ಜಳಕಿ, ಶ್ರೀ ಮಲ್ಲಿಕಾರ್ಜುನ್ ಪೂಜಾರಿ ಬಂಕೂರ್, ಶ್ರೀಮತಿ ನಿರ್ಮಲಾ ಬರಗಾಲಿ, ಡಾಕ್ಟರ್ ಅಮ್ರಪ್ಪ ಜಂಪ. ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ಗಣ್ಯರಿಂದ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು ಹಾಗೂ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಹಾಗೂ ಈ ಎಲ್ಲಾ ಗಣ್ಯರಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಎಸ್ಎಲ್ಸಿಯಲ್ಲಿ ಮತ್ತು ಪಿಯುಸಿಯಲ್ಲಿ ಕಲಬುರಗಿ ಜಿಲ್ಲಾ ಮಟ್ಟದಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದಿರತಕ್ಕಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಇವತ್ತಿನ ದಿವಸ ಈ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಏನೂ ಇಲ್ಲದೆ ಇರ್ತಕ್ಕಂಥ ಹಿಂದಿನ ಇತಿಹಾಸವನ್ನ ತೆಗೆದು ನೋಡಿದ್ರೆ ಅವಿದ್ಯಾವಂತರಾಗಿ ಕವಿರತ್ನ ಕಾಳಿದಾಸ ಆಗಿರಬಹುದು, ಕನಕದಾಸ ಆಗಿರಬಹುದು, ಅನೇಕ ಹಿಂದಿನ ರಾಜರು ಮಹಾರಾಜರು ಕೂಡ ಆಳಿದಂತಕ್ಕಂಥ ಈ ಸಮಾಜ ಮತ್ತು ವಿಜ್ಞಾನಕ್ಕೆ ಸವಾಲು ಹಾಕಿರ್ತಕ್ಕಂಥ ಈ ಸಮಾಜ ಯಾವುದಾದ್ರೂ ಒಂದು ಪಾವಳ ಆಗಿದೆ ಅಂತ ನಂಬಬೇಕಾದ್ರೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಕುರುಬ ಸಮಾಜದಲ್ಲಿ ಹುಡುಕಿದ್ರೆ ಸಿಗುತ್ತದೆ ಪಾವಳ. ಒಂದು ವೈಯಕ್ತಿಕ ವಿಚಾರ ಪ್ರಕಾರ ಯಾವುದೇ ಒಂದು ಮಕ್ಕಳದ ಇಂಟೆಲಿಜೆನ್ಸ್ ಇದೆ, ಅದು ಸಾಡಿ ಕಾಲೇಜ್ನಾಗ ಎಲ್ಲಿ ಸಿಗಲ್ಲ. ಅದು ಹುಟ್ಟಿದಾಗ ಅವನ ತಲೆಗೆ ಬರ್ತದೆ. ಹುಟ್ಟಿದಾಗ ತಕ್ಷಣ ಸರ್, ಕಲಬುರಗಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ಜಿಲ್ಲಾ ಗೋಂಡ ನೌಕರರ ಸಂಘದ ವತಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಐತಿಹಾಸಿಕ ಏನು ನೂತನ ಸಚಿವರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರವನ್ನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಯಲಗೊಂಡ ಹಿರೇಕುರುಬರ್ ಅವರ ನೇತೃತ್ವದಲ್ಲಿ ಅವರ ತಂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಪ್ರತಿ ವರ್ಷನೂ ಮಾಡ್ತಾರೆ, ಆದ್ರೆ ಈ ವರ್ಷ ತುಂಬಾ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ದಿವಸ ಮಾಡಿದ್ದಾರೆ. ಮತ್ತು ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಯಾಕೆ ಮಾಡ್ತಾರ ಅಂತಂದ್ರ ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಮಕ್ಕಳು ಕುರುಬ ಸಮಾಜದ ಮಕ್ಕಳು ಹೆಚ್ಚೆಚ್ಚಾಗಿ ಇವತ್ತು 90%ಕ್ಕಿಂತ ಮೇಲ್ಪಟ್ಟವರಿಗೆ ಈ ಕಾರ್ಯಕ್ರಮವನ್ನ ಈ ಪುರಸ್ಕಾರ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ. ಯಾಕೆ ಕೊಡ್ತಾರೆ ಈ ಕಾರ್ಯಕ್ರಮ, ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ
ಆದ್ರೆ ಹಿಂದೆ ಬರ್ತಕ್ಕಂಥ ಮಕ್ಕಳು ಸಹಿತ ಅವರಿಗೆ ಇನ್ಸ್ಪೈರ್ ಆಗ್ಬೇಕು. ಅಂದ್ರೆ ಅವ್ರಿಗೂ ಒಂದು ದೊಡ್ಡ ಶಕ್ತಿ ಬರಬೇಕು. ಅಂದ್ರೆ ನಾವು ನಾಳೆಗೆ ಪುರಸ್ಕಾರ ತಗೋಬೇಕು, ನಾವು 90% ತಗೋಬೇಕು, 100% ತಗೋಬೇಕು ಅಂತೇಳಿ ಹಿಂಗ ಆಸೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಪುರಸ್ಕಾರ ಕಾರ್ಯಕ್ರಮವನ್ನ ಕುರುಬ ಸಮಾಜದ ಏನು ಗೊಂಡ ಕುರುಬ ನೌಕರ ಸಂಘ ಇದೆ, ಆ ಸಂಘ ಇವತ್ತಿನ ದಿವಸ ಮಾಡಿದೆ. ಇವತ್ತು ಜಿಲ್ಲೆಯಲ್ಲಿ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘ ಕಲಬುರಗಿ ಇವರು ನಾವು ದ್ವಿತೀಯ PUCಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನ ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘ ಕಲಬುರಗಿ ಇವರ ವತಿಯಿಂದ ದ್ವಿತೀಯ PUCಯಲ್ಲಿ 90% ಅಬೋವ್ ಇದ್ದವರಿಗೆ ಪ್ರತಿಭೆಯನ್ನು ಗುರುತಿಸಿ ನಮಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಜಿಲ್ಲಾ ಕುರುಬಗೊಂಡ ಸಂಘ ನೌಕರರ ಸಂಘದಿಂದ ನಮಗೆ ನಮ್ಮ ಸೆಕೆಂಡ್ PUCಯಲ್ಲಿ ಉತ್ತೀರ್ಣರಾಗಿದ್ದಕ್ಕೆ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಹೇಳಮ್ಮ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘ ಕಲಬುರಗಿ ಇವರು ನಮ್ಮ ಪ್ರತಿಭೆಯನ್ನು ಗುರುತಿಸಿ ಸೆಕೆಂಡ್ PUCಯಲ್ಲಿ ಉತ್ತೀರ್ಣರಾಗಿದ್ದರಿಂದ ನಮಗೆ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹೇಳಮ್ಮ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘ ಕಲಬುರಗಿ ವತಿಯಿಂದ ನಮಗೆ ಸನ್ಮಾನ ಸ್ವೀಕರಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ನಿಮ್ಗೆ ಏನು ನಿಮಗೆ ಪುರಸ್ಕಾರ ಕೊಟ್ಟರಮ್ಮ? ನಿಮಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘದಂತಹ ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು.